ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಆ ಸಂದರ್ಭದಲ್ಲಿ ಯಾರಿಗೆ ನ್ಯಾಯವನ್ನು ಕೊಡಬೇಕು, ಯಾರು ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ಅವರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ, ಅವಕಾಶಗಳನ್ನು ಕೊಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿ, ಅವರು ಯಾವುದಕ್ಕೂ ಕಾಂಪ್ರಮೈಸ್ ಆಗುವಂಥ ವ್ಯಕ್ತಿತ್ವ ಅಲ್ಲ. ಇದ್ದದ್ದನ್ನು ಇದ್ದಂಗೆ ಹೇಳ್ತಾರೆ. ನೇರ ನುಡಿಯ ವ್ಯಕ್ತಿತ್ವ. ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ನಾನು ಶುಭವನ್ನ ಕೋರೋದಕ್ಕೆ ಬಯಸ್ತೇನೆ ಅಂತ ಹೇಳ್ತೇನೆ. ಶ್ರೀನಿವಾಸ್ ಅವರು ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರಾಗಿ ಇವತ್ತು ಹಿಂದುಳಿದ ಸಮುದಾಯಗಳ ಸಂಘಟನೆಯ ಜವಾಬ್ದಾರಿಯನ್ನು ಪಕ್ಷದಲ್ಲಿ ವಹಿಸಿಕೊಂಡಿದ್ದಾರೆ. ಇಡೀ ರಾಜ್ಯವನ್ನು ಸುತ್ತಬೇಕು. ಪ್ರತಿ ತಾಲೂಕಿಗೆ ನೀವು ಹೋಗಿ ಈ ನೆನಪಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, 8 ವರ್ಷ ಸತತವಾಗಿ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದಲ್ಲಿ ಶೋಷಿತ ಸಮುದಾಯಗಳಿಗೆ ಇನ್ನಷ್ಟು ಶಕ್ತಿಯನ್ನ ಕೊಟ್ಟು ಇವತ್ತು ನಮ್ಮೊಂದಿಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ನೂತನವಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡ ಮೇಲೆ ಪಕ್ಷದ ಚಟುವಟಿಕೆಗಳನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡ್ತಾ ಇರ್ತಕ್ಕಂಥ ನಮ್ಮೆಲ್ಲರ ನಾಯಕ ಶ್ರೀ ಹರಿಪ್ರಸಾದ್ ಸಾಹೇಬ್ರೆ, ಬಹಳಷ್ಟು ಜನ ವೇದಿಕೆ ಮೇಲೆ ಕುಳಿತಿದ್ದಾರೆ. ನಾನು ಅವರ ಹೆಸರುಗಳನ್ನು ತೆಗೆದುಕೊಳ್ಳೋದಕ್ಕೆ ಕಷ್ಟ ಆಗ್ತದೆ, ಕ್ಷಮಿಸಬೇಕು. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಹಿಂದುಳಿದ ವರ್ಗಗಳ ಘಟಕದ ನೂತನ ಅಧ್ಯಕ್ಷನಾಗಿ ಈಗಾಗಲೇ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಆತ್ಮೀಯ ಸ್ನೇಹಿತ, ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರಾದ ಮಾನ್ಯ ಶ್ರೀನಿವಾಸ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರೇ, ಆ ಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ, ನಾಯಕರುಗಳೇ, ಕಾರ್ಯಕರ್ತರೇ, ಮಾಧ್ಯಮ ಸ್ನೇಹಿತರೆ, ಇವತ್ತು ದೇಶದಲ್ಲಿ 2 ಮಹಾನ್ ನಾಯಕರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಒಂದು ನಮ್ಮ ರಾಜ್ಯದ ಶ್ರೀ ದೇವರಾಜ ಅರಸುರವರು, ಮತ್ತೊಂದು ಈ ದೇಶದ ಪ್ರಧಾನಿಯಾಗಿ ಯುವಕರ ಆಶೋತ್ತರವಾಗಿ ಈ ದೇಶದ ಭವಿಷ್ಯವನ್ನ ನಿರ್ಮಾಣ ಮಾಡಿದಂತ ದಿವಂಗತ ರಾಜೀವ್ ಗಾಂಧಿ ಅವರು. ಇಬ್ಬರು ಮಹಾನ್ ನಾಯಕರ ಜನ್ಮದಿನಾಚರಣೆ ಇವತ್ತು ಒಂದೇ ದಿವಸ ಬಂದಿದೆ. ಈ ಜನ್ಮ ದಿನಾಚರಣೆಯ ಅಂಗವಾಗಿ ಅವರ ಆದರ್ಶಗಳನ್ನ, ನೆನಪುಗಳನ್ನ ನಾವು ಇವತ್ತು ನೆನಪು ಮಾಡಿಕೊಳ್ತಕ್ಕಂಥ ಸಂದರ್ಭ. ಒಂದು ಕಡೆ ಆಧುನಿಕ ಭಾರತವನ್ನ ಕಟ್ಟಬೇಕು ಅಂತೇಳಿ ಕನಸನ್ನ ಇಟ್ಕೊಂಡು 21ನೇ ಶತಮಾನಕ್ಕೆ ಕಾಲಿಡ್ತಾ ಇದ್ದೇವೆ. 21ನೇ ಶತಮಾನಕ್ಕೆ ಕಾಲಿಡುವಂತಹ ಸಂದರ್ಭದಲ್ಲಿ ಯಾವುದೇ ಭಾರತೀಯನ ಕಣ್ಣಲ್ಲಿ ನೀರು ಬರಬಾರದು, ಸಮಾಧಾನದಿಂದ, ಸಂತೋಷದಿಂದ ನಾವು 21ನೇ ಶತಮಾನಕ್ಕೆ ಕಾಲಿಡಬೇಕು ಅಂತೇಳಿ
ಕನಸನ್ನು ಕಂಡಂತ ರಾಜೀವ್ ಗಾಂಧಿಯವರು ಇವತ್ತು ಏನಾದರೂ ಕೂಡ ಟೆಕ್ನಾಲಜಿಯಲ್ಲಿ, ಆಧುನಿಕತೆಯಲ್ಲಿ ಭಾರತ ಅಭಿವೃದ್ಧಿ ಆಗಿದ್ರೆ ದಿ ಎಂಟೈರ್ ಕ್ರೆಡಿಟ್ ಗೋಸ್ ಟು ರಾಜೀವ್ ಗಾಂಧಿ. ಇವತ್ತು ಕ್ಷಣಾರ್ಧದಲ್ಲಿ ಪ್ರಪಂಚದ ಮೂಲೆ ಮೂಲೆಯನ್ನು ತಲುಪ್ತೇವೆ ನಾವು. ಯಾವುದೋ ಒಂದು ಹಳ್ಳಿಯಿಂದ ಇಂಟರ್ನೆಟ್ ಕನೆಕ್ಷನ್ ಅನ್ನ ಇಟ್ಕೊಂಡು ಆ ಹಳ್ಳಿಯಿಂದ ಎಲ್ಲಿವರೆಗೂ ಬೇಕಾದ್ರೆ ನಾವು ತಲುಪ್ತೇವೆ. ಕ್ಷಣಾರ್ಧದಲ್ಲಿ ನಮಗೆ ಬೇಕಾದಂತ ಇನ್ಫಾರ್ಮೇಶನ್, ಮಾಹಿತಿ ಸಿಗ್ತಾ ಇದೆ. ಅದಕ್ಕೆ ಸಂಪೂರ್ಣವಾಗಿ ಕಾರಣಕರ್ತರಾಗಿರ್ತಕ್ಕಂಥ ರಾಜೀವ್ ಗಾಂಧಿಯವರು, ಅವರ ಜೊತೆಯಾಗಿ ನಿಂತಂತ ಸ್ಯಾಮ್ ಪೆಟ್ರೋಡಾ ಅವರು. ಭಾರತ ಬದಲಾಗಿದೆ. ಇವತ್ತು ಭಾರತದಲ್ಲಿ ಡೇಟಾ ಬ್ಯಾಂಕ್ಗಳನ್ನು, ಡೇಟಾ ಸೆಂಟರ್ಗಳನ್ನು ಸ್ಥಾಪನೆ ಮಾಡುವ ಮಾತಾಡ್ತಾ ಇದ್ದೇವೆ. ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಮೊದಲನೇದಾಗಿ ಕಂಪ್ಯೂಟರ್ ಅನ್ನ ಪ್ರಾರಂಭ ಮಾಡಬೇಕು, ಇಲ್ಲಿ ಡೇಟಾ ಸೆಂಟರ್ನ ಮಾಡಬೇಕು ಅಂತೇಳಿ ಅಮೆರಿಕಾದವರನ್ನ ಕೇಳಿದಾಗ ಅವರು ಕಂಡೀಷನ್ ಹಾಕಿದ್ರು ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ. ಇಂದಿರಾ ಗಾಂಧೀಜಿಯವರು ಆ ಕಂಡೀಷನ್ಗೆ ನಾವು ಯಾರು ಒಪ್ಪೋದಕ್ಕೆ ಸಾಧ್ಯ ಇಲ್ಲ, ನಾವೇ ಮಾಡ್ತೀವಿ ಅಂತೇಳಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಪರಂ ಕಂಪ್ಯೂಟರ್ಸ್ ಅನ್ನ ಮಾಡೋದನ್ನ ಅವರು ಮಾಡಿಕೊಟ್ಟಿದ್ದನ್ನು ಸ್ಮರಿಸ್ಕೊಳ್ತೇನೆ. ಇವತ್ತೇನಾದ್ರೂ ಭಾರತ ಬಲಿಷ್ಠವಾಗಿದೆ ಅಂದ್ರೆ, ಭಾರತ ಟೆಕ್ನಾಲಜಿಯಲ್ಲಿ ಬಲಿಷ್ಠವಾಗಿದೆ ಅಂದ್ರೆ, ಭಾರತ ಆರ್ಥಿಕತೆಯಲ್ಲಿ ಬಲಿಷ್ಠವಾಗಿದೆ ಅಂತ ಅಂದ್ರೆ ಅದು ರಾಜೀವ್ ಗಾಂಧಿ ಅವರಿಂದ, ಇಂದಿರಾ ಗಾಂಧಿ ಅವರಿಂದ ಅನ್ನೋದನ್ನ ನಾವು ನೆನಪು ಮಾಡಿಕೊಳ್ಬೇಕು. ಸಾಮಾಜಿಕ ನ್ಯಾಯವನ್ನ ಕೊಡಬೇಕು ಅಂತೇಳಿ ಜನಪ್ರತಿನಿಧಿಗಳಿಗೆ ಅವಕಾಶಗಳನ್ನು ಕೊಡಬೇಕು. ಆ ಕೆಳ ಸಮುದಾಯದ ಜನಪ್ರತಿನಿಧಿಗಳಿಗೆ ಅವಕಾಶಗಳನ್ನು ಕೊಡಬೇಕು. ಮಹಿಳೆಯರಿಗೆ ಅವಕಾಶಗಳನ್ನು ಕಲ್ಪಿಸಬೇಕು ಅಂತೇಳಿ ಸಂವಿಧಾನದ 73, 74ನೇ ಕಲಮಿಗೆ ತಿದ್ದುಪಡಿಯನ್ನ ತಂದು ಸ್ಥಳೀಯ ಸಂಸ್ಥೆಯಲ್ಲಿ ಯಾರು ಸಮಾಜದಲ್ಲಿ ಕೆಳ ಸ್ತರದಲ್ಲಿದ್ದಾರೆ, ಹಿಂದುಳಿದವರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಪರಿಶಿಷ್ಟ ಜಾತಿ ಜನಾಂಗದವರಿದ್ದಾರೆ ಮತ್ತು ಮಹಿಳೆಯರಿದ್ದಾರೆ, ಅವರಿಗೆ ಮೀಸಲಾತಿಯನ್ನ ತಂದರು. ಇವತ್ತು ಲಕ್ಷಾಂತರ ಜನ ಇಡೀ ದೇಶದಲ್ಲಿ ಈ ಸಮುದಾಯಗಳಿಗೆ ಸೇರಿದಂತವರು ಸ್ಥಳೀಯ ಸಂಸ್ಥೆಗಳಲ್ಲಿ ಜನಪ್ರತಿನಿಧಿಗಳಾಗಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ, ಉಪಾಧ್ಯಕ್ಷರಾಗಿದ್ದಾರೆ. ಸಾಮಾಜಿಕ ನ್ಯಾಯದ ಚಿಂತನೆ ಏನು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ, ಅದನ್ನ ಅನುಷ್ಠಾನ ಮಾಡೋದ್ರಲ್ಲಿ ರಾಹುಲ್ ಗಾಂಧಿ ಅವರು ಪ್ರಾರಂಭ ಮಾಡಿದ್ರು ಅನ್ನೋದನ್ನ ನಾನು ಇವತ್ತು ಸ್ಮರಿಸ್ಕೊಳ್ತೇನೆ. ಸ್ನೇಹಿತರೆ, ಇವತ್ತು ದೇವರಾಜ್ ಅರಸು ಅವರು, ದಿವಂಗತ ದೇವರಾಜ್ ಅರಸು ಅವರು ಅನೇಕ ಪ್ರಗತಿಪರವಾದಂಥ ಯೋಜನೆಗಳನ್ನ, ಕಾರ್ಯಕ್ರಮನ ಮಾಡಿಕೊಟ್ರು. ರೈತ ಉಳ್ತಾನೆ, ಆದರೆ ಅವನಿಗೆ ಆ ಫಲ ಸಿಗೋದಿಲ್ಲ. ಎಷ್ಟರ ಮಟ್ಟಿಗೆ ಈ ದೇಶದಲ್ಲಿ ಶೋಷಣೆ ಆಗ್ತಾ ಇತ್ತು, ಆ ಬಡ ರೈತನ ಶೋಷಣೆ ಆಗ್ತಾ ಇತ್ತು, ಅದನ್ನು ಅರ್ಥ ಮಾಡಿಕೊಂಡು ಯಾರು ಭೂಮಿಯನ್ನು ಉಳ್ತಾನೆ, ಯಾರು ಭೂಮಿಯಲ್ಲಿ ಬೆವರು ಸುರಿಸ್ತಾನೆ, ಅವನಿಗೆ ಆ ಜಮೀನು ಸಿಗಬೇಕು ಅಂತೇಳಿ ಉಳುವವನೇ ಭೂಮಿಯ ಒಡೆಯ ಅನ್ನುವಂಥ ಅತಿ ದೊಡ್ಡ
ಬದಲಾವಣೆಯನ್ನ ಈ ದೇಶದಲ್ಲಿ ಪ್ರಥಮವಾಗಿ ತರ್ತಾರೆ. ಹಿಂದೆ ನಮ್ಮಲ್ಲಿ ನಾವು ನೋಡಿದ್ದೇವೆ, ಕೆಲವರೇ ಈ ಭೂಮಿಯನ್ನ ಇಟ್ಕೊಂಡಿದ್ದಂಥವ್ರು, ಸಾವಿರಾರು ಎಕರೆ ಭೂಮಿಗಳ ಒಡೆಯರಾಗಿದ್ದಂಥವ್ರು. ಅವರಿಗೆ ಆ ಬದಲಾವಣೆಯನ್ನು ತರೋದರ ಮೂಲಕ ಆ ಉಳುವವನಿಗೆ ಅವನಿಗೆ ಜಮೀನನ್ನ ಕೊಡಬೇಕು ಅಂತೇಳಿ ಬದಲಾವಣೆಯನ್ನ ಎಷ್ಟೇ ವಿರೋಧ ಇದ್ರೂ ಕೂಡ ತಂದಂತ ದೇವರಾಜ ಅರಸುರವರು. ಇವತ್ತು ನಾವು ಅನೇಕ ರೀತಿಯಲ್ಲಿ ಯುವಕರ ಬಗ್ಗೆ ಮಾತನಾಡ್ತೇವೆ, ಯುವಕರ ಭವಿಷ್ಯದ ಬಗ್ಗೆ ಮಾತಾಡ್ತೇವೆ. ಆದರೆ ಅವತ್ತಿಗೆ 1974ರಲ್ಲಿ ದಿವಂಗತ ದೇವರಾಜ ಅರಸುರವರು ಎಲೆಕ್ಟ್ರಾನಿಕ್ ಸಿಟಿಯನ್ನು ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡ್ತಾರೆ. ಎಲೆಕ್ಟ್ರಾನಿಕ್ ಸಿಟಿ ಪ್ರಾರಂಭ ಮಾಡೋದರ ಮೂಲಕ ಈ ದೇಶದ ಯುವಕರಿಗೆ ಭವಿಷ್ಯವನ್ನ ಕಟ್ಟಿಕೊಡ್ತಕ್ಕಂಥ ದೂರದೃಷ್ಟಿಯಿಂದ ಅದನ್ನು ಮಾಡಿದ್ದಾರೆ. ಇವತ್ತು ಏನು ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರಿನಲ್ಲಿದೆ, ಪ್ರಪಂಚದ ಮೂಲೆ ಮೂಲೆಗಳಿಂದ ಬಂದಂತ IT ಕಂಪನಿಗಳು ಲಕ್ಷಾಂತರ ಯುವಕರಿಗೆ ಭವಿಷ್ಯವನ್ನ ಕಟ್ಟಿಕೊಡ್ತಾ ಇದ್ದಾವೆ. ಅದು ದೇವರಾಜ ಅರಸುರವರ ಕೊಡುಗೆ ಈ ರಾಜ್ಯದ ಯುವಕರಿಗೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಕರ್ನಾಟಕ ಒಂದು ಕಡೆ ಮುಂಬೈ ಕರ್ನಾಟಕ, ಒಂದು ಕಡೆ ಹೈದರಾಬಾದ್ ಕರ್ನಾಟಕ, ಒಂದು ಕಡೆ ಹಳೆ ಮೈಸೂರು ಕರ್ನಾಟಕ. ಇದನ್ನೆಲ್ಲವನ್ನು ಕೂಡ ಒಟ್ಟುಗೂಡಿಸಿ ಕರ್ನಾಟಕ ಅಂತೇಳಿ ನಾಮಾಂಕಿತವನ್ನ ಮಾಡಿ ಇವತ್ತು ಕರ್ನಾಟಕ ಇಡೀ ವಿಶ್ವದಲ್ಲೇ ಪ್ರಖ್ಯಾತಿ ಆಗಿದೆ. ಯಾವ ಕ್ಷೇತ್ರದಲ್ಲಾದರೂ ತೆಗೆದುಕೊಳ್ಳಿ, ಇವತ್ತು ವಿಶ್ವದಲ್ಲಿ ಕರ್ನಾಟಕ ಪ್ರಖ್ಯಾತಿ ಆಗಿದೆ ಅನ್ನೋದನ್ನ ಇವತ್ತು ನಾವು ಸ್ಮರಿಸಿಕೊಳ್ಬೇಕು. ಸ್ನೇಹಿತರೆ, ಸಾಮಾಜಿಕ ನ್ಯಾಯಕ್ಕಾಗಿ ಕಾನೂನಾತ್ಮಕವಾಗಿ ನಾವು ಕೆಲವು ತೀರ್ಮಾನಗಳನ್ನು ಮಾಡಬೇಕು ಅಂತೇಳಿ ಯಾರಿಗೆ ಧ್ವನಿ ಇಲ್ಲ ಅವರಿಗೆ ಧ್ವನಿಯನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಆವನೂರು ಕಮಿಷನ್ ಮಾಡಿ ಆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ, ಆ ಸಮುದಾಯಕ್ಕೆ ಧ್ವನಿಯನ್ನು ಕೊಟ್ಟಿದ್ದಾರೆ. ಅನೇಕ ವಿಚಾರಗಳನ್ನ ಇವತ್ತು ನಾನು ಪ್ರಸ್ತಾಪ ಮಾಡಬಲ್ಲೆ, ಆದರೆ ಸಮಯದ ಅಭಾವ, ಅಧಿವೇಶನಗಳು ನಡೀತಾ ಇದ್ದಾವೆ, ಹಾಗಾಗಿ ನಾನು ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ಆ ದಾರಿಯಲ್ಲಿ ಬಂದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು, ದೇವರಾಜು ಅರಸು ಅವರ, ರಾಜೀವ್ ಗಾಂಧಿ ಅವರ ಸಾಮಾಜಿಕ ನ್ಯಾಯದ ದಾರಿಯಲ್ಲಿ ಬಂದಂಥವರು ಮಾನ್ಯ ಸಿದ್ದರಾಮಯ್ಯನವರು ತನ್ನ ಇಡೀ ಜೀವನದಲ್ಲಿ ಹೋರಾಟವನ್ನು ಮಾಡಿ ಆ ಜನರಿಗೆ ನಾನು ನ್ಯಾಯ ಒದಗಿಸಬೇಕು ಅಂತೇಳಿ ಕಳೆದ 8 ವರ್ಷದಲ್ಲಿ ಸರ್ಕಾರದಲ್ಲಿ ಅನೇಕ ಕಾರ್ಯಕ್ರಮಗಳ ಯೋಜನೆಗಳನ್ನು ತಂದಿದ್ದಾರೆ. ಮನುಷ್ಯನಿಗೆ ಹಸಿವು ತಡ್ಕೊಳ್ಳೋದಕ್ಕಾಗೋದಿಲ್ಲ. ಹಸಿವು ಮನುಷ್ಯನ ಜೀವನವನ್ನೇ ಹಾಳು ಮಾಡುತ್ತೆ. ಆ ಹಸಿವನ್ನು ನೀಗಿಸುವಂತ ಅನ್ನಭಾಗ್ಯದ ಯೋಜನೆ ಸನ್ಮಾನ್ಯ ಸಿದ್ದರಾಮಯ್ಯನು ತೆಗೆದುಕೊಂಡು ಬಂದು ಪ್ರತಿಯೊಂದು ಹಳ್ಳಿಯಲ್ಲಿ ಇವತ್ತು ಆ ಬಡವ ಅನ್ನ ಉಣ್ತಾ ಇದ್ದಾನೆ. ಹಸಿವನ್ನು ನೀಗಿಸುವಂತ ಆ ಯೋಜನೆ ಬಹುಶಃ ಅವರ ಹೆಸರು ಇರೋವರೆಗೂ ಕೂಡ ಈ ರಾಜ್ಯದಲ್ಲಿ ಶಾಶ್ವತವಾಗಿ ಉಳಿಯುತ್ತೆ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಅದೇ ರೀತಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ತಂದು ಆ ಬಡ ಜನರಿಗೆ, ಶೋಷಿತ ಜನರಿಗೆ, ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತ ಈ ಅಹಿಂದ ಯೋಚನೆಯನ್ನ ಇವತ್ತು ರಾಜ್ಯದಲ್ಲಿ ಹುಟ್ಟು ಹಾಕಿ ಅವರೆಲ್ಲರಿಗೂ ಕೂಡ ಸಂಘಟನೆಯನ್ನ ಮಾಡಿ ಸಮಾಜದಲ್ಲಿ ಶಕ್ತಿ ಕೊಡ್ತಕ್ಕಂಥ ಕೆಲಸ ಯಾರಾದರೂ ಕೂಡ ಮಾಡಿದ್ರೆ ಈ ಆಧುನಿಕ ಜಗತ್ತಿನಲ್ಲಿ ಅದು ಸಿದ್ದರಾಮಯ್ಯನವರು. ಹಾಗಾಗಿ ಇವತ್ತು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಜೊತೆಗೆ ನಮ್ಮ ಅಧ್ಯಕ್ಷರು ಸನ್ಮಾನ್ಯ ಹರಿಪ್ರಸಾದ್ ಅವರು,
ಅವರು ಕೇಂದ್ರದಲ್ಲಿ ಸುಮಾರು 35 ವರ್ಷಗಳು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಲ್ಲಿ ಕೆಲಸ ಮಾಡಿ ಅನೇಕ ರಾಜ್ಯಗಳ ಉಸ್ತುವಾರಿಯನ್ನು ವಹಿಸಿಕೊಂಡು ಪಕ್ಷದ ಕೆಲಸವನ್ನ ವರಿಷ್ಠರು ವಹಿಸಿದಂಥ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ರಾಜ್ಯಸಭಾ ಸದಸ್ಯರಾಗಿ ಇವತ್ತು ನಮ್ಮ ಅಧ್ಯಕ್ಷರಾಗಿದ್ದಾರೆ. ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಅಂತ ಹೇಳಿದ್ರೆ ಅತಿ ದೊಡ್ಡ ಜವಾಬ್ದಾರಿ. ಪಕ್ಷವನ್ನ ಸಂಘಟನೆ ಮಾಡೋದರ ಜೊತೆಗೆ ಸಾಮಾಜಿಕ ನ್ಯಾಯವನ್ನ ಕೂಡ ಪಕ್ಷದಲ್ಲಿ ಕೂಡ ಕೊಡೋದರ ಜೊತೆಗೆ ಭವಿಷ್ಯದ ನಾಯಕರನ್ನ ತಯಾರು ಮಾಡತಕ್ಕಂಥ ಜಾಗ ಅದು. ಆ ಸ್ಥಾನ ಅನೇಕ ನಾಯಕರನ್ನ ತಯಾರು ಮಾಡೋದಕ್ಕೆ ನಿಮಗೆ ಅವಕಾಶ ಇದೆ. ಮುಂದೆ ಬರ್ತಕ್ಕಂಥ ಚುನಾವಣೆ ಕೂಡ ನಿಮ್ಮ ನೇತೃತ್ವದಲ್ಲೇ ನಡೆಯುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.